ಇನ್ನು ಮಂಡ್ಯ ರಾಜಕೀಯ ಅಂತ ಅಂದ್ರೆ ಅಲ್ಲೊಂದು ಭಿನ್ನತೆ ವಿಭಿನ್ನತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇವತ್ತು ಅಷ್ಟೇ ನಗರಸಭೆಗೆ ಸಂಬಂಧಪಟ್ಟ ಹಾಗಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಹೈಡ್ರಾಮಾನೇ ನಡೆದೋಯ್ತು. ಅಂತೂ ಇಲ್ಲಿ ಕಾಂಗ್ರೆಸ್ನ ಕೈ ತಪ್ಪಿಸ್ಬೇಕು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಅನ್ನುವಂಥ ನಿಟ್ಟಿನಲ್ಲಿ ಮೈತ್ರಿಗಳು ಹೂಡಿದ್ದಂತಹ ಆ ವ್ಯೂಹ ಏನಿತ್ತು ಅದು ವರ್ಕೌಟ್ ಆಗಿದೆ ಕೂಡ. ಆದ್ರೆ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗಿನ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಏನಾಯ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಇನ್ನು ವ್ಯಾಪಾರ ನಡೆಸ್ತಾ ಇದ್ದಿಲ್ಲ, ಅದೇನೋ 100 ಕೋಟಿ ಆಫರ್ ಕೊಟ್ರಂತಲ್ಲ ಅವರಿಗೆ. ನಾಮಿನೇಷನ್ ಹಾಕಬೇಕು ಅಂತ ಬಂದವ್ರನ್ನ ಕೊಂಡೋಗಿ ಕೂಡಾಕೊಂಡಿದ್ದಾರೆ. ಕೈ ಬೆರಳಲ್ಲೇ ಸನ್ನೆ ಸನ್ನೆ ಅದು ಯಾವ ಸ್ಟೈಲ್ ಅಪ್ಪ, ಅದು ಸಿನಿಮಾ ಸ್ಟೈಲು. ಹೈಜಾಕ್ ಮಾಡಿ ಎತ್ಕೊಂಡೋಗಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಮಂಡ್ಯ ರಾಜಕೀಯ ಅಂದ್ರೆ ಅಲ್ಲೊಂದು ವಿಭಿನ್ನತೆ ಇದ್ದೇ ಇರುತ್ತೆ, ಅಲ್ಲೊಂದು ಲೆಕ್ಕಾಚಾರ ಇರುತ್ತೆ. ಮಂಡ್ಯ ನಗರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ, ಮಾತಿನ ಚಕಮಕಿಯೇ ನಡೆದಿದೆ. ಮಂಡ್ಯದ ನಗರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ತೀವ್ರ ಪೈಪೋಟಿಯೇ ಇತ್ತು. ಅಧಿಕಾರ ಉಳಿಸಿಕೊಳ್ಳೋದು ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಪ್ರತಿಷ್ಠೆಯಾಗಿತ್ತು. ಇದೇ ಕಾರಣದಿಂದ ಕುಮಾರಸ್ವಾಮಿಯೇ ಮೊದಲ ಬಾರಿಗೆ ಸ್ಥಳೀಯ ಚುನಾವಣೆ ಅಖಾಡಕ್ಕೆ ಧುಮುಕಿದ್ರು. ಇದೇ ವೇಳೆ ಎಸ್ಟಿಕೆ ಮುಂದೆಯೇ ಕಾರ್ಯಕರ್ತರ ಹೈಡ್ರಾಮಾ ನಡೆಯಿತು. ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಯಿತು. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಜೆಡಿಎಸ್ ಸದಸ್ಯರು ಆಗಮಿಸೋಕು ಮೊದಲೇ ಕಾಂಗ್ರೆಸ್ ಸದಸ್ಯರು ಅಲ್ಲಿ ಆಗಮಿಸಿದ್ರು. ನಗರಸಭೆಯ ಗೇಟ್ ಬಳಿಯೇ ಬಸ್ನಿಂದ ಇಳಿದು ನಗರಸಭೆ ಒಳಭಾಗಕ್ಕೆ ಬಂದಿದ್ರು. ಆದ್ರೆ ಕುಮಾರಸ್ವಾಮಿ ಅವರ ಜೊತೆಗೆ ಆಗಮಿಸಿದ ಜೆಡಿಎಸ್ ಸದಸ್ಯರು ಇದ್ದ ಬಸ್ ಏಕಾಏಕಿ ನಗರಸಭೆ ಆವರಣದ ಒಳಗೆ ಬರಲು ಮುಂದಾಗಿತ್ತು. ಆದ್ರೆ ಮತ್ತೊಂದಿಷ್ಟು ಮಂದಿ ಕಾಂಗ್ರೆಸ್ ಸದಸ್ಯರು ಇದ್ದ ವಾಹನವನ್ನ ಪೊಲೀಸರು ತಡೆದರು. ಇದಕ್ಕೆ ಕೆರಳಿದ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ ಸದಸ್ಯರನ್ನು ಬಿಡಬಾರದು ಅಂತ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ಉಂಟಾಯಿತು. ಮಂಡ್ಯ ನಗರಸಭೆಯಲ್ಲಿ ಮತ್ತೆ ಅಧಿಕಾರ ಹಿಡಿದ ಜೆಡಿಎಸ್. ಆಪರೇಷನ್ ಗೆ ಮಧ್ಯೆ ಜೆಡಿಎಸ್ ವಿಜಯ. ಅಂದಹಾಗೆ ಒಟ್ಟು 35 ಸದಸ್ಯ ಬಲವನ್ನು ಹೊಂದಿರುವ ಮಂಡ್ಯ ನಗರಸಭೆಯಲ್ಲಿ 18 ಜನ ಜೆಡಿಎಸ್ ಸದಸ್ಯರು, ಕಾಂಗ್ರೆಸ್ನ 10 ಸದಸ್ಯರು, ಬಿಜೆಪಿಯ 2 ಹಾಗೂ ಪಕ್ಷೇತರ ಸದಸ್ಯರು ಸೇರಿ 35 ಸಂಖ್ಯಾಬಲ ಇದ್ದು, ಕುಮಾರಸ್ವಾಮಿ ಮತ್ತು ಶಾಸಕ ಗಣಿಗ ರವಿಕುಮಾರ್ಗೂ ಮತದಾನದ ಅವಕಾಶ ಇತ್ತು. ಹೀಗಾಗಿ 37ರ ಪೈಕಿ 19 ಮತಗಳನ್ನು ಪಡೆದವರು ಅಧಿಕಾರದ ಗದ್ದುಗೆಯರಲು ತಯಾರಿ ಮಾಡಿಕೊಂಡಿದ್ರು. ಆದರೆ ಕಾಂಗ್ರೆಸ್ನ ಸದಸ್ಯ ಬೋರ್ಲಿಂಗಯ್ಯ ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿ 3 ಜೆಡಿಎಸ್ ಸದಸ್ಯರನ್ನ ಹೈಜಾಕ್ ಮಾಡಿ 5 ಪಕ್ಷೇತರರನ್ನ ಸೆಳೆದು 18 ಮತಗಳನ್ನ ಹೊಂದಿದ್ರು. ಆದರೆ ಜೆಡಿಎಸ್ ಪರ ಬಿಜೆಪಿಯ 2, ಜೆಡಿಎಸ್ನ 15, ಕಾಂಗ್ರೆಸ್ನ 1 ಸಂಸದ ಕುಮಾರಸ್ವಾಮಿ ಮತ ಸೇರಿ 19 ಸದಸ್ಯರ ಬೆಂಬಲವಿತ್ತು. ಹೀಗಾಗಿ ಜೆಡಿಎಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ನಾಗೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬಿಜೆಪಿ ಸದಸ್ಯ ಅರುಣ್ ಕುಮಾರ್ 19 ಮತಗಳನ್ನ ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿದ್ರು. ಇನ್ನು ವ್ಯಾಪಾರ ನಡೆಸ್ತಾ ಇದ್ದಿಲ್ಲ, ಅದೇನೋ 100 ಕೋಟಿ ಆಫರ್ ಕೊಟ್ರಂತಲ್ಲ ಅವರಿಗೆ. ಇಲ್ಲೂ ನೋಡಿದೆ ಮೇಲ್ಗಡೆ ಕೂತ್ಕೊಂಡು ಕೈ ಬೆರಳಲ್ಲೇ ಸನ್ನೆ ಸನ್ನೆ ಲೆಕ್ಕಾಚಾರ. ಬೆರಳಲ್ಲಿ ಕೇಳ್ಬೇಕು ಅವ್ರನ್ನೇ, ಅದು ಯಾವ ಸ್ಟೈಲ್ ಅಪ್ಪ, ಅದು ಸಿನಿಮಾ ಸ್ಟೈಲು, ಯಾವ ಸ್ಟೈಲು ಅಂತ ಅವರೇ ಹೇಳ್ಬೇಕಪ್ಪ. ಅದು ಯಾವ್ದು ಹೇಳಿದ್ರು ಅನ್ನೋದು ಅವರೇ ಹೇಳ್ಬೇಕು. ಆ ಸನ್ನೆ ಏನು ಕೊಡ್ತಾ ಇದ್ರು, ಆ ಸನ್ನೆ ಏನ್ ಸನ್ನೆ ಅದರ ಅರ್ಥ ಅನ್ನೋದನ್ನ ಗೂಢಾರ್ಥ ಅವರೇ ಹೇಳಬೇಕು. ಫಿಲ್ಮ್ ಸ್ಟೈಲ್ ನಲ್ಲಿ ರಾಜಕೀಯ ಮಾಡಿ ಗೆದ್ದಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಆರೋಪ ಮಾಡಿದ್ರು. ನಾಮಿನೇಷನ್ ಹಾಕಬೇಕು ಅಂತ ಬಂದವ್ರನ್ನ ಜಬರ್ದಸ್ತಿಂದ ಎತ್ಕೊಂಡೋಗಿದೆ ಅಂತ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವ್ಯಾರು ಕೊಟ್ಟಿಲ್ಲ. ನಮ್ಮ ಅಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತದವ್ರನ್ನ ಯಾರೋ ಬಂದು ಅಪರಿಚಿತರು ಬಂದು ಎತ್ಕೊಂಡೋಗಿ ಕೂಡಾಕೊಂಡಿದ್ದಾರೆ. ನಮ್ಮ ಅಪ್ಪನ ಬಿಡಿಸಿ ನಾನು ನಾಮಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಅವ್ರ ಅಪ್ಪನ ಹೆಂಗೆ ಕರ್ಕೊಂಡು ಬಂದರು ನೋಡಿದ್ರಲ್ಲ, ಮಂತ್ರಿಗಳು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು. ಈ ಕಡೆ ಒಬ್ಬರು ಆ ಕಡೆ ಒಬ್ಬರು, ಏನು ಈ ತಿರ್ಗಂಗೆ ಇಲ್ಲ, ಈ ಕಡೆ ಆ ಕಡೆ ಶೇಕೆ ಇಲ್ಲ, ಗೊಂಬೆಗಳ ಥರ ಕೂತಿದ್ರು ಒಳಗೆ. ಈ ಕಡೆ ತಿರುಗಿಬಿಟ್ರೆ ಅಲ್ಲಿ ಈ ಕಡೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಭಯ. ಎತ್ಕೊಂಡೋಗಿ ಜಬರ್ದಸ್ತಿಂದ ಎದುರಿಸಿ ಹೈಜಾಕ್ ಮಾಡಿ ಎತ್ಕೊಂಡೋಗಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಒಟ್ಟಾರೆ ಸಾಕಷ್ಟು ಕುತೂಹಲ, ಪ್ರತಿಷ್ಠೆಯ ಕಣವಾಗಿದ್ದ ಮಂಡ್ಯ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.